ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ಏನಂತಾರೆ 18ನೇ ತಾರೀಕು ಕಾವೇರಿ ಕರ್ನಾವಳಿ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಕಾವೇರಿ ಮತ್ತು ಯಾರೋ ಇನ್ನಿಬ್ಬರು ಟೀಚರ್ ಇದಾರಲ್ಲ, ಗಂಗಮ್ಮ ಮತ್ತು ತುಳಸಿ, 3 ಜನನೂ ಎಲ್ಲಿ ದೇವಸ್ಥಾನಕ್ಕೆ ರೆಡಿಯಾಗಿ ಹೊರಟಿದ್ದಾರೆ. ಇವರಿಬ್ಬರು ರೇಗಿಸ್ತಾ ಇರ್ತಾರೆ, ಗಂಗಮ್ಮ ಮತ್ತು ತುಳಸಿ. ಏನು ಕಾವೇರಿ ಟೀಚರ್ ಇಷ್ಟು ಮದುಮಗಳ ಥರ ತಯಾರಾಗಿದ್ದೀರಾ, ಯಾರಾದರೂ ಊರಲ್ಲಿ ನೋಡಿದ್ರೆ ಹಾರಿಸ್ಕೊಂಡು ಹೋಗ್ಬಿಡ್ತಾರೆ, ಅಷ್ಟು ಸಖತ್ತಾಗಿದ್ದೀರಾ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಇವನು ಕಿಟಕಿಯಲ್ಲಿ ನೋಡ್ತಾ ಇರ್ತಾನೆ, ಯಾರೋ ನಮ್ಮ ಕಮಂಗಿ ಸರು. ಅಲ್ಲ, ಈ ಊರಲ್ಲಿ ಹಾರಿಸ್ಕೊಂಡು ಹೋಗೋರು ಯಾರೂ ಇಲ್ಲ ಅಂತ ಮಾತಾಡ್ತಾರಲ್ಲ ಇವರಿಬ್ಬರು ಟೀಚರು. ನಾನೇನು ಇವ್ರ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಾ, ನಾನು ನೋಡಿದ್ರೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಅಂತ ಹೇಳ್ಬಿಟ್ಟು ಅನ್ಕೋತಾನೆ. ಇನ್ನು ಗಂಗಮ್ಮ ಮತ್ತು ತುಳಸಿ ಮಾತ್ರ ಕಾವೇರಿನ ಸಖತ್ತಾಗಿ ರೇಗಿಸ್ತಾರೆ. ರೇಗಿಸಿದ್ದು ಸಾಕು ಹೋಗೋಣ ಬನ್ನಿ, ಟೈಮ್ ಆಗಿದೆ ಅಂತಾಳೆ ಅವಳು. ಸೊ ಅದಾಯಿತು. ಇನ್ನು ದೇವಸ್ಥಾನಕ್ಕೆ ಬರ್ತಾರೆ. ಬಂದುಬಿಟ್ಟು ಇವಳು ಎಲ್ಲ ಕಡೆ ನೋಡ್ತಾ ಇರ್ತಾಳೆ, ಹಾಗೆ ಕಣ್ಣು ಆಡಿಸ್ತಾ ಇರ್ತಾಳೆ. ಇಲ್ಲಿ ಯಾರಾದರೂ ನಿಮ್ಮ ಪ್ರಪೋಸ್ ಮಾಡೋ ಥರ ಇದ್ದರೂ ಇರ್ಬೋದು, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಅಂಥೇಳಿ ತುಳಸಿ ಹೇಳ್ತಾಳೆ. ಬನ್ನಿ ಅಲ್ಲೆಲ್ಲ ಹೋಗೋಣ ನೋಡೋಣ ಅಂತ ಹೇಳ್ತಾಳೆ. ಅವರೆಲ್ಲ ಮುಂದೆ ಹೋದರೂ ಇವಳು ಹಿಂದೆನೇ ನಿಂತ್ಕೊಂಡಿರ್ತಾಳೆ. ಮತ್ತು ಅವಳು ತುಳಸಿ ನೋಡಿಬಿಟ್ಟು ವಾಪಸ್ ಬರ್ತಾಳೆ. ಏನು ಒಬ್ಬೊಬ್ಬಳೇ ಕಾವೇರಿ ಟೀಚರು, ಒಬ್ಬೊಬ್ಬಳೇ ನಗೋದು, ಒಬ್ಬೊಬ್ಬಳೇ ಮಾತಾಡೋದೆಲ್ಲ ಮಾಡ್ತಿದ್ದಾಳಲ್ಲ. ಇಲ್ಲೆಲ್ಲ ದೇವಸ್ಥಾನ ಒಳಗಡೆ 3 ಜನನೂ ಬರ್ತಾರೆ. ಬಂದ ಮೇಲೆ ಒಬ್ಬೊಬ್ಬಳೇ ಮಾತಾಡ್ತಿದ್ದಾಳೆ, ಒಬ್ಬೊಬ್ಬಳೇ ನಗ್ತಾ ಇದ್ದಾಳಲ್ಲ, ಒಬ್ಬೊಬ್ಬಳೇ ಸ್ಮೈಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ವಾಪಸ್ ಕಾವೇರಿ ಹತ್ರ ಬರ್ತಾಳೆ. ಏನು ಟೀಚರ್, ಏನಾರು ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಕಣ್ಣೇ ಒಂದು ಹೇಳ್ತಿದೆ, ನಿಮ್ಮ ಮಾತೇ ಒಂದು ಹೇಳ್ತಿದೆ, ಏನು ಯಾರ ಬಗ್ಗೆ ಕನಸು ಕಾಣ್ತಾ ಇದ್ದೀರಾ? ಓಹೋ, ಹುಡುಗನ ಬಗ್ಗೆ ಕನಸು ಕಾಣ್ತಾ ಇದ್ದೀರಾ ಅಂತೆಲ್ಲ ಇವಳು. ಆಮೇಲೆ ಅಲ್ಲಿ ನೋಡ್ತಾಳೆ ಅವಳು, ಕಾವೇರಿಗೆ ಒಂದು ಮೆಸೇಜ್ ಬಂದಿರುತ್ತೆ. ಅಗಸ್ತ್ಯನ ಬರ್ತಾಯಿದ್ದೀನಿ ದೇವಸ್ಥಾನಕ್ಕೆ ಅಂತ ಹೇಳ್ತಾನೆ. ಇವ್ರಿಗೂ ಆಸೆ ಇರುತ್ತಲ್ಲ. ಸೊ ಸುಮಂಗ್ಲಿ ವ್ರತನ ನಾವು ದೇವಸ್ಥಾನದಲ್ಲಿ ಅಗಸ್ತ್ಯನ ಜೊತೆನೇ ಮಾಡ್ಕೋಬೇಕು ಅನ್ನೋದು ನನಗೂ ಆಸೆ ಇತ್ತು ಅಂತೇಳ್ಬಿಟ್ಟು ಕಾಯ್ತಾಳೆ. ಸೊ ಅವನು ಬರ್ತಾನೆ, ಆಮೇಲೆ ಬರ್ತಾನೆ, ಅದು ಹೇಳ್ತೀನಿ ನಂತರ. ಬರ್ತಾನೆ. ಇಲ್ಲಿ ಇವಳು ರೇಗಿಸ್ತಾ ಇರ್ತಾಳೆ. ಹೌದು, ಏನಾದ್ರು ವ್ರತ ಗೀತ ಮಾಡ್ಕೊಂಡಿದ್ದೀರಾ ಕಾವೇರಿ ಟೀಚರ್? ಯಾಕೆ ಇಷ್ಟು ಸೈಲೆಂಟಾಗಿ ಏನೋ ಮನಸ್ಸಲ್ಲಿ ಮಣ ಅಂತ ಇದ್ದೀರಲ್ಲ ಅಂತ ಹೇಳ್ತಾಳೆ. ಆವಾಗ ಅದು ಹೇಳ್ತೀನಿ. ಇನ್ನು ಈ ಕಡೆ ನಮ್ಮ ಕಮಂಗಿ ಸರು ಸಖತ್ತಾಗಿ ರೆಡಿಯಾಗಿ ಪಂಚೆ ಶರ್ಟು ಎಲ್ಲ ಹಾಕ್ಕೊಂಡ್ಬಿಟ್ಟು ಸಖತ್ತಾಗಿ ಹೀರೋ ಥರ ರೆಡಿಯಾಗಿ ಬರ್ತಾರೆ. ಕಮಂಗಿ ಸರು ರೆಡಿಯಾಗಿ, ನಾನೇ ಹೀರೋ, ನಾನೇ ರಾಜ, ನಾನೇ ಇವ್ರಿಗೆ ರಾಜ್ಕುಮಾರ್ ಹಾಡ್ಕೊಂಡು ಬರ್ತಾನೆ. ಹಾಡ್ಕೊಂಡು ರೆಡಿಯಾಗಿ ಬರ್ತಾನೆ. ಬೈಕ್ ಹತ್ತುತ್ತಾನೆ. ಬೈಕಲ್ಲಿ ಕನ್ನಡದಲ್ಲಿ ನಿಂತ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊತಾನೆ ಎಲ್ಲ. ಕಾವೇರಿ, ನಾನು ಲೇಟ್ ಆಗ್ತಿದೆ, ಕಾವೇರಿ ನೋಡಬೇಕು ಅಂತೇಳ್ಬಿಟ್ಟು ದೇವಸ್ಥಾನಕ್ಕೆ ಬೈಕ್ ತೊಗೊಂಡು ಹೊರಡ್ತಾನೆ. ಇನ್ನು ಅಲ್ಲಿ ಕಾವೇರಿ ನೋಡ್ತಾನೆ. ದೇವಸ್ಥಾನ ಒಳಗಡೆ ಬಂದುಬಿಟ್ಟು ಕಾವೇರಿ ಯಾರಿಗೋಸ್ಕರನೋ ಕಾಯ್ತಾಳ್ದ. ಅವಳು ಅಗಸ್ತ್ಯಂಗೋಸ್ಕರ ಕಾಯ್ತಾ ಇದ್ದಾಳೆ, ಅಗಸ್ತ್ಯಂಗೋಸ್ಕರ ಹುಡುಕ್ತಾ ಇದ್ದಾಳೆ. ಬಟ್ ಇವನು ಆಗ ಕಾವೇರಿ ನನಗೋಸ್ಕರ ಹುಡುಕ್ತಾ ಇದ್ದಾಳೆ, ನನ್ನನ್ನೇ ಕಾಯ್ತಾ ಇರಬೇಕು, ಜೋರಾಗಿ ಕೂಗಿ ಹೇಳಿಬಿಡ್ಲಾ ನಾನು ಇಲ್ಲಿ ಬಂದಿದ್ದೀನಿ ಅಂತಾನೆ. ಅಪ್ಪ ದೇವರೇ ಅಂತೇಳ್ಬಿಟ್ಟು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ. ಕಾವೇರಿ ಬಗ್ಗೆ ಕನಸು ಕಾಣ್ತಾ ಇರ್ತಾನೆ. ಆಗ ಹಿಂದ್ಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಒಂದು, ಅಪ್ಪ ಇವನು ಕಾವೇರಿ ಯಾವತ್ತಿದ್ರು ನನ್ನೋಳೆ, ಕಾವೇರಿ ಮದುವೆ ಈ ಥರ ಎಲ್ಲ ಹೇಳ್ತಿರ್ತಾರೆ. ಅದು ಯಾವತ್ತೂ ಸಾಧ್ಯ ಇಲ್ಲ, ಆ ಥರ ಎಲ್ಲ ಕನಸಲ್ಲೂ ಆ ಥರ ಅಂದ್ಕೋಬೇಡ ಅಂತೆಲ್ಲ ಇವನು ಹೇಳ್ತಿರ್ತಾನೆ. ಏನಪ್ಪ ದೇವ್ರೆ, ನಾನು ಏನು ಹೇಳ್ತೀನೋ ಅದರ ಆಪೋಸಿಟ್ಟಾಗಿ ನೀನು ಹೇಳ್ತಾ ಇದೆಯಲ್ಲ, ದೇವ್ರೇನಾದ್ರು ನನ್ನ ಜೊತೆ ಅಂತ್ಯಾಕ್ಷರಿ ಕಟ್ತಾ ಇದ್ದಾನ ಅಂತ ಅನ್ಕೋತಾನೆ. ಆಗ ದೇವರು ಅಂತ್ಯಾಕ್ಷರಿ ಅಲ್ಲಪ್ಪ, ಹಿಂದೆ ತಿರುಗಿ ನೋಡು ಅಂತ ಹೇಳ್ತಾರೆ. ಅಂದರೆ ಅಗಸ್ತ್ಯ ಮಾತಾಡ್ತಿರ್ತಾನೆ, ಬಟ್ ಅದು ಇವನಿಗೆ ಗೊತ್ತಾಗಿರೋದಿಲ್ಲ. ದೇವರು ಅಂತ್ಯಾಕ್ಷರಿ ಕಟ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಅಂತ ಹಿಂಗೆಲ್ಲ ಹೇಳ್ಕೊಂಡಿರ್ತಾನೆ. ಬಟ್ ಹಿಂದೆ ತಿರುಗಿ ನೋಡು ಅಂತ ಅಗಸ್ತ್ಯ ಆದಾಗ ಇವ್ನು ನೋಡ್ಬಿಡ್ತಾನೆ.
ಏನಪ್ಪ ಇದು, ಎಲ್ಲೋದ್ರೂ ಈ ಕಮಂಗಿ ನನ್ನ ಮಗ ಇವನು ನನ್ನ ಹಿಂದೆನೇ ಇರ್ತಾನಲ್ಲ ಯಾವಾಗ್ಲೂ. ನಾ ಯಾವತ್ತು ಕಾವೇರಿನ ಮೀಟ್ ಆಗಬೇಕು, ಯಾವತ್ತು ನಾನು ಕಾವೇರಿನ ಮಾತಾಡಬೇಕು, ಯಾವತ್ತು ನಾನು ಕಾವೇರಿಗೆ ಪ್ರಪೋಸ್ ಮಾಡಬೇಕು, ಈ ಥರ ಎಲ್ಲ ಅಂದ್ಕೊಂಡಿರ್ತೀನಲ್ಲ. ನಾನು ಯಾವತ್ತು ಕಾವೇರಿ ಹಿಂದೆ ಇರ್ತೀನಿ ಯಾವತ್ತಿನ ದಿನವೇ ಈ ನನ್ನ ಮಗ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾನಲ್ಲ. ಇವನಿಗೆ ಏನು ಮಾಡಬೇಕು, ಏನು ಮಾಡಬೇಕು? ಅವ್ನಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಕಿತ್ತೋಗಿರೋನೇ ಅದೇನೋ ಅಂತಾರಲ್ಲ, ಹೋದ್ಯಾ ಅಂತಂದರೆ ಬಂದ್ಯಾಕ ಗವಾಕ್ಷಿ ಅಂತೇನೋ ಹೇಳ್ತಾರಲ್ಲ, ಆ ಥರ ಎಲ್ಲ ಹೇಳ್ತಾನೆ ಅವನು. ನಂಗೆ ಓದೋಕ್ಕೆ ರೆಡಾಗಲ್ಲ, ಬಟ್ ಆ ಥರ ಎಲ್ಲ ಹೇಳ್ತಾನೆ. ಕೊನ್ಗಾಡ್ತಿರ್ತಾನೆ. ಏನು ಹೇಳಿದ್ರಿ ಕಮ್ಮಂಗಿ ಸಾರ್ ಅಂತ ಕೇಳ್ತಾರೆ. ಏನು ಹೇಳಿದ್ರಿ ಸಾರ್ ಅಂತ, ಏನಿಲ್ಲ ಅಂತಾನೆ ಇವನು. ಸ್ವಲ್ಪ ಬೈಕೋತಾನೆ, ಉರ್ಕೋತಾನೆ. ಪಾಪ ಅವನಿಗೆ ಸಿಟ್ಟಂತೂ ಬಂದಿರುತ್ತೆ ಅಗಸ್ತಿನ ಮೇಲೆ, ನೋಡಬಾರ್ದು. ಏನಿಲ್ಲ ಅಂತ ಹೇಳ್ತಾನೆ. ಏನಕ್ಕೆ ನೀನೇನಕ್ಕೆ ಬಂದಿ? ಹೌದು ನೀನೇನು ಇಲ್ಲಿ ಅಂತ ಕೇಳ್ತಾನೆ ಇವನು ಅಗಸ್ತ್ಯ. ಅಯ್ಯೋ ನಾನು ದೇವಸ್ಥಾನಕ್ಕೆ ಇನ್ನೇನಕ್ಕೆ ಬರ್ತಾರೆ ಅಂತ ಹೇಳ್ತಾನೆ ನಾನು. ಹೌದು ನೀನೇನಕ್ಕೆ ಬಂದಿ? ನಾವು ಅದಕ್ಕೆ ಅಂತಾನೆ ಅವನು. ಸರಿ ಅಂದ್ಬಿಟ್ಟು ಇವಳು ಕೇಳ್ತಾಳೆ ಸಿಂಚು, ಸರ್ ನಾನು ಎಕ್ಸಾಮಲ್ಲಿ ಪಾಸಾಗಲಿ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಕೇಳ್ಕೊಳಕ್ಕೆ ಬಂದೆ, ನೀವೇನಕ್ಕೆ ಬಂದೆ ಸಾರ್ ಅಂತ ಕೇಳ್ತಾನೆ. ನಾನು ಒಂಥರ ಎಕ್ಸಾಮ್ ಬರಿತಾ ಇದ್ದೀನಿ, ಪಾಸಾಗಲಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ. ಆದರೆ ನಾನು ಕೇಳ್ಕೊಳ್ಳೋ ಜಾಗದಲ್ಲೆಲ್ಲ ಬರೀ ಅಡ್ಡ ಕಾಲುಗಳೇ ಜಾಸ್ತಿ ಇದ್ದಾವೆ ಅಂತ ಹೇಳ್ತಾನೆ. ಏನಂದೆ ಅಂತಾನೆ ಇವನು ಅಗಸ್ತ್ಯ. ಏನಿಲ್ಲ ಹೋಗು ಅಂತ ಹೇಳ್ತಾನೆ. ಆಗ ಬಾ ಸಿಂಚು ನಾವು ಹೋಗೋಣ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಸಿಂಚುಗೆ ಇವನು ಹೇಳ್ತಾನೆ, ಇವರು ಚೆನ್ನಾಗಿ ಇವ್ರು ನಗ್ತಾ ಇರ್ತಾನೆ ಈ ಕಡೆ ನೋಡಿಬಿಟ್ಟು. ಇನ್ನು ಸಿಂಚು ಎಲ್ಲ ಇವರೆಲ್ಲ ಮಾತಾಡ್ತಾರಲ್ಲ, ಬಾ ಸಿಂಚು ಹೋಗೋಣ ಅಂತ ಹೇಳಿದಾಗ, ಅಪ್ಪ ಪುಣ್ಯಾತ್ಮ ದಯಮಾಡ್ಸಪ್ಪ, ನಿನ್ನ ಸಾಷ್ಟಾಂಗ ನಮಸ್ಕಾರ ನಿನಗೆ, ಹೋಗು ಅಂತಾನೆ ಕಾಮಂಗಿ ಅಗಸ್ತ್ಯನಿಗೆ. ಇನ್ನು ಈ ಕಡೆ ಕಾವೇರಿನ ಇವನು ಹುಡುಕ್ತಾ ಇರ್ತಾನೆ. ಇವನು ಅಗಸ್ತ್ಯ ಕಮಂಗಿ ಮತ್ತು ಅಗಸ್ತ್ಯ ಕಾವೇರಿನ ನೋಡ್ತಾ ಇರ್ತಾಳೆ ಏನಾಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಅವಳಿಗೋಸ್ಕರ ಹುಡುಕ್ತಾ ಇರ್ತಾನೆ. ಇನ್ನಿಲ್ಲಿ ಅಗಸ್ತ್ಯ ಸಿಂಚು ಇವ್ಳಿಗೆ ಹೇಳ್ತಾನೆ, ನಿತ್ಯ ನೀ ಸಿಂಚುನ ಕರ್ಕೊಂಡು ಒಳಗಡೆ ಹೋಗು, ನಾನು ದೇವಸ್ಥಾನಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಅವಳು ಸಿಂಚು, ಇಲ್ಲಪ್ಪ ನಾನು ಎಲ್ಲೂ ಹೋಗೋದಿಲ್ಲ, ನಾನು ನಿನ್ನ ಜೊತೆನೇ ಬರ್ತೀನಿ ಅಂತಾಳೆ. ಇವಳು ಬೈತಾಳೆ ನಿತ್ಯ, ಏನು ಮೊದಲೆಲ್ಲ ನನ್ನ ಜೊತೆನೇ ಬರ್ತಾಯಿದ್ದೆ, ನನ್ನ ಹತ್ರನೇ ಬರ್ತಾಯಿದ್ದೆ, ಇವಾಗೇನು ನಾನು ಕರೆದ್ರೂ ಬರಲ್ಲ ಅಂತೀಯ? ನಿಮ್ಮ ಅಪ್ಪ ಈಗ ಬಾಂಬೆಗೆ ಹೋಗಿ ಬಂದಿದ್ದ ತಕ್ಷಣ ಜಾಸ್ತಿ ಕಲ್ತಿದ್ಯಾ ನೀನು, ನಿಮ್ಮ ಅಪ್ಪನ ಬಿಟ್ಟು ಬರೋಕ್ಕೆ ಅಂತೀಯ ಅಂತೆಲ್ಲ ಬೈತಾರೆ. ಇಲ್ಲ ಸಿಂಚು ನೀನು ಹೋಗು, ನಾನು ಬರ್ತೀನಿ, ಇವಾಗ ತಕ್ಷಣ ಬರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಇನ್ನು ಈ ಕಡೆ ಇವನು ಕಾವೇರಿನ ಹುಡುಕ್ತಾ ಇರ್ತಾನೆ. ಕಾವೇರಿ ನೋಡಿರ್ತಾಳೆ, ಅವನು ಹುಡುಕಾಡೋದನ್ನು ನೋಡಿರ್ತಾಳೆ. ಅಗಸ್ತ್ಯ ಸರ್ ಇಲ್ಲೇ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಹೋಗ್ಬೇಕಂತ ಹೋಗ್ತಿರ್ತಾಳೆ. ಆವಾಗ ಇವನು ಇನ್ನೇನು ಹೋಗ್ತಾ ಇರ್ತಾಳೆ. ಇಲ್ಲ ತಡಿ, ಇವನು ಹೆಂಗೆ ಹುಡುಕ್ತಾನೆ ಏನು ನೋಡೋಣ, ಆಮೇಲೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ನೋಡ್ತಾನೆ. ಆವಾಗ ಹಿಂದೆ ಯಾರೋ ಒಬ್ಬನು ಬಂದುಬಿಟ್ಟು ಊರಲ್ಲಿ, ಏನಪ್ಪ ಅಗಸ್ತ್ಯ ನಾನು ಸಾಲ ಯಾವಾಗ ಕೊಡ್ತೀಯಾ ಅಂತಾನೆ. ಅಯ್ಯೋ ಇವನೇನಪ್ಪ ದೇವಸ್ಥಾನ ಎಲ್ಲಿ ಬಂದಲ್ಲೆಲ್ಲ ದುಡ್ಡು ಕೇಳ್ತಾನಲ್ಲ. ಅಲ್ಲ ಇಲ್ಲಿ ಹೋಗಿ ದೇವಸ್ಥಾನದಲ್ಲಿ ದೇವ್ರ ಹತ್ರ ಕೇಳ್ಕೊಳ್ಳಿ, ನಿಮಗೆ ಬೇಜಾನ್ ದುಡ್ಡು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಜೋಕ್ ಮಾಡಿ ಓಡೋಗ್ಬಿಡ್ತಾನೆ ಅವನು. ಏಯ್ ಅಂತ ಅವ್ನು ನೋಡೋ ಅಷ್ಟೊತ್ತಿಗೆ ಇವನು ಓಡೋಗ್ಬಿಟ್ಟಿರ್ತಾನೆ. ಓಡೋಗಿ, ಕಾವೇರಿ ಎಲ್ಲಿದೆಯಾ ಕಾವೇರಿ, ನನಗೆ ನೋಡಿದ್ರೆ ಇಲ್ಲಿ ಇದು ಮಾಡೋಕ್ಕಾಗ್ತಾಯಿಲ್ಲ, ಬರೀ ದೇವಸ್ಥಾನಕ್ಕೆ ಬಂದರೂ ಸಾಲುಗಳ ಕಾಟ, ಎಲ್ಲಿದೆಯಾ ನೀನು ಅಂತ ಹುಡುಕ್ತಾ ಇರ್ತಾನೆ. ಅದೇ ಟೈಮಲ್ಲಿ ಕರೆಕ್ಟಾಗಿ ಅವನು ಗಿರೀಶ್ ಬಂದುಬಿಟ್ಟು, ಅರ್ಜುನ್ ದೋಸ್ತ ಗೆಳೆಯ ಬಂದುಬಿಟ್ಟು ಇವನ ತಲೆ ಮೇಲೆ ಹೂವು ಹಾಕ್ತಾ ಇರ್ತಾನೆ. ಅದು ಇವನಿಗೆ ಗೊತ್ತಿರೋದಿಲ್ಲ. ಹಿಂದ್ಗಡೆಯಿಂದ ಬಂದು ತಲೆ ಮೇಲೆ ಹೂವು ಹಾಕ್ತಾ ಇರ್ತಾನೆ. ಇವನು ಕನ್ಸ್ಕೊಂತ ಕಾವೇರಿ, ಇವನು ಆವಾಗ ಯಾಕೆ ಹಿಂದ್ಗಡೆಯಿಂದ ಬಂದೆ, ನೀನೇ ಬರ್ತೀಯ ಅಂತ ನಂಗೆ ಗೊತ್ತಿತ್ತು, ನೀನೇ ಬಂದೆ
ನೋಡು ತಲೆ ಮೇಲೆ ಹೂ ಬೇರೆ ಆಗ್ತಾಯಿದೆಯಾ, ನಮ್ಮ ಜೀವನ ಹಿಂಗೆ ಇರಬೇಕು ಅಂತೇಳ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಇವನ ತಲೆ ಮೇಲೆ ಹೂ ಆಗ್ತಾ ಇರ್ತಾನೆ, ಅದು ಇವನೇ ಅಂತ ಇವನಿಗೆ ಗೊತ್ತಿರೋದಿಲ್ಲ, ಅಗಸ್ತ್ಯಂಗೆ ಗೊತ್ತಿರೋದಿಲ್ಲ. ಇವನ್ನೆಲ್ಲ ಮಾತಾಡ್ತಾ ಇರ್ತಾನೆ. ಆವಾಗ ಇವನು ಸಡನ್ನಾಗಿ ತಿರುಗಿ ನೋಡ್ತಾನೆ ಗಿರೀಶು. ಏಯ್ ನೀನಾ, ಅಯ್ಯೋ ಏನಿಲ್ಲ, ಏನೇನೋ ಹೇಳ್ತಾ ಇದ್ದಿಲ್ಲಲ್ಲ ಅಂತ. ನಾನು ಇಲ್ಲ ನೀನಾ, ಏನು ಹೇಳ್ತಾ ಇರಲಿಲ್ಲ ನಾನು ಅಂತಾನೆ. ಏನೋ ಪ್ರೀತಿ ಕನಸು ಮಧುರವು ಹಂಗೆ ಹಿಂಗೆ ಅಂತಿದ್ದೆ ಅಂತಾನೆ. ನಾನೇನು ಹೇಳಿಲ್ಲ, ಎಲ್ಲಿ ಅಲ್ಲ ದೇವಸ್ಥಾನಕ್ಕೆ ಬಂದು ಏನಿದು ಅಂತೆಲ್ಲ ಅಂತಾನೆ. ಏನಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದೆ ನೀನು ಅಂತ ಕೇಳಿದ್ರೆ ಇವನಿಗೆ ಭಯ ಆಗ್ಬಿಡುತ್ತೆ. ಟೈಮ್ ಏನಪ್ಪ ಹಿಂಗೆ ಕೇಳಿಸ್ಕೊಂಬಿಟ್ನಾ ಅಂತ ಹೇಳ್ಬಿಟ್ಟು. ಸೊ ಇಬ್ಬರು ದೋಸ್ತುಗಳು ಮಾತಾಡ್ತಿರ್ತಾರೆ. ಬಟ್ ಇವನು ಅಗಸ್ತ್ಯ ಅನ್ನೋದು ಅವ್ನಿಗೆ ಗೊತ್ತಿಲ್ಲ, ಇವ್ನು ಅರ್ಜುನ್ ದೋಸ್ತ್ ಅನ್ನೋದು ಇವನಿಗೆ ಗೊತ್ತಾಯ್ತು ಅಷ್ಟೆ. ಮೊನ್ನೆನೇ ಗೊತ್ತಾಯಿತು. ಸೊ ಇಬ್ಬರು ಮಾತಾಡ್ತಿರ್ತಾರೆ. ಆಮೇಲೆ ಇವಳು ಕಾವೇರಿ ಹುಡುಕ್ತಿರ್ತಾಳಲ್ಲ ಅಗಸ್ತ್ಯನ, ಆಗ ಯಾವುದೋ ಒಂದು ಹುಡುಗಿ ಬರ್ತಾಳೆ, ಸ್ಕೂಲ್ ಹುಡುಗಿ. ಟೀಚರ್ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ, ಹೆಂಗಿದೆ ನಮ್ಮ ದೇವಸ್ಥಾನ, ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ ಅಂತ ಹೇಳ್ದೆ. ಟೀಚರ್ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮ ಇಲ್ಲಿ ಬಂದಿದ್ದಾರೆ, ಬನ್ನಿ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾ. ಇಲ್ಲ ನಾನು ಈ ತಕ್ಷಣಕ್ಕೆ ನೀನು ಒಂಚೂರು ಕೆಲಸ ಇದೆ ನಂದು, ಹಿಂಗೋಗಿ ಹಿಂಗೆ ಬರ್ತೀನಿ, ಆವಾಗ ಮಾತಾಡ್ಸೋಣ, ಕಣ್ಣೆ ಮಾತಾಡಿಸ್ತೀನಿ ಅಂತ. ಆಯಿತು ಟೀಚರ್, ಕೆಲಸ ಮುಗಿಸ್ಕೊಳ್ಳಿ, ಆಮೇಲೆ ಅಂತೇಳ್ಬಿಟ್ಟು ಹೋಗ್ತಾಳೆ ಅವಳು. ಇವಳು ಬುಟ್ಟಿ ಹಿಡ್ಕೊಂಡು ಇವಳು ಹುಡುಕ್ತಾನೆ ಇರ್ತಾಳೆ. ಆಮೇಲೆ ಇದೆರಡು ಆಗುತ್ತೆ. ಆಮೇಲೆ ಹಿಂದೆ ಇವಳು ನೋಡ್ಕೊಂಡು ಬರ್ತಾ ಇರ್ತಾಳೆ, ಇವನು ಹಿಂದೆಯಿಂದ ನೋಡ್ಕೊಂಡು ಬರ್ತಾ ಇರ್ತಾನೆ. ಇಬ್ಬರು ಬಂದುಬಿಟ್ಟು ಅಲ್ಲೇ ಇವಳು ಕಾವೇರಿಗಂತೂ ಇದು ಒಂದು ಹುಡುಗಿ ಬರ್ತಾಳೆ, ಸ್ಟೂಡೆಂಟು. ಆಮೇಲೆ ಮತ್ತೆ ಗಂಗಮ್ಮ ಬರ್ತಾಳೆ. ಬಾ ಅಂತ, ಗಂಗಮ್ಮ ನೀವು ಇವಾಗ ಹಿಂಗೆ ಹೋಗಿರಿ, ನಿಮ್ಮ ಹಿಂದೆನೇ ನಾನು ಬರ್ತೀನಿ ಅಂತ. ಆಮೇಲೆ ತುಳಸಿ ಬರ್ತಾಳೆ, ಅವ್ಳಿಗೂ ಅದೇ ಎಲ್ರಿಗೂ ಹೇಳಿ ನಾನು ದೇವಸ್ಥಾನ ನೋಡಿಬಿಟ್ಟು ಬರ್ತೀನಿ, ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರ್ತೀನಿ, ನೀವು ಹೋಗಿರಿ ನಾನು ಬರ್ತೀನಿ ಅಂತ ಎಲ್ರಿಗೂ ಹೇಳೋಷ್ಟೊತ್ತಿಗೆ ಸಾಕಾಗುತ್ತೆ ಅವಳಿಗೆ. ಅವಳು ಹಿಂದೆ ನೋಡ್ಕೊಂಡು ಬರ್ತಾ ಇರ್ತಾಳೆ, ಇವನು ನೋಡ್ಕೊಂಡು ಬರ್ತಾ ಇರ್ತಾನೆ. ಅಲ್ಲಿ ಇಬ್ಬರು ಒಬ್ರಿಗೊಬ್ರು ಸಿಗ್ತಾರೆ. ಇವಳು ನೋಡಿ ಅವನು ಅಗಸ್ತ್ಯ ಕಳೆದೇ ಹೋಗ್ಬಿಡ್ತಾನೆ. ಇನ್ನು ಅಗಸ್ತ್ಯ ನೋಡಿ ಕಾವೇರಿ ಅಲ್ಲೇ ಸ್ಟನ್ನಾಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಅಗಸ್ತ್ಯನು ಕಾವೇರಿ ನೋಡಿ ಅಗಸ್ತ್ಯ ಸ್ಟನ್ನಾಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಅವಳಿಂದ ಅವನಿಗೆ ಕಣ್ಣು ತೆಗಿಯೋಕ್ಕೆ ಆಗ್ತಿಲ್ಲ, ನೋಡ್ಕೊಂಡು ಅಲ್ಲೇ ನಿಂತುಬಿಟ್ಟಿರ್ತಾನೆ. ಸೊ ಆಮೇಲೆ ಇಬ್ಬರು ಒಬ್ಬರೊಬ್ಬರು ಮಾತಾಡ್ತಾರೆ, ಚೆನ್ನಾಗಿ ಕಾಣ್ತಾ ಇದೆಯಾ ಅಂತೆಲ್ಲ. ಒಬ್ಬರು ಇವಳು ನೋಡ್ಕೊಂಡು ಅವನನ್ನು ನೋಡ್ಕೊಂಡು ಇವಳು ಅಲ್ಲೇ ನಿಂತ್ಕೊಂಡಿರ್ತಾರೆ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಇಲ್ಲಿಗಂತೂ ಮುಗಿಯುತ್ತೆ. ಇನ್ನು ನಾಳೆ ಸಂಚಿಕೆ 19ನೇ ತಾರೀಕು ಸಿಂಚುಗೆ ಅಗಸ್ತ್ಯ ಊಟ ಮಾಡಿಸ್ತಾನೆ. ನನಗೆ ಗೊತ್ತಿಲ್ಲದೆ ನನಗೆ ಊಟ ಮಾಡಿಸ್ಬಿಟ್ಟಲ್ಲಪ್ಪ ಅಂತಾಳವಳು. ಹೌದು, ನಾವಂದರೆ ಏನು ಅಂದ್ಕೊಂಡಿದ್ಯಾ, ಹೆಂಗೆ ನಾವು ಅಂತಾನೆ. ಇನ್ನು ಇವಾಗ ಏನು ಮಾಡಬೇಕು, ಟ್ಯಾಬ್ಲೆಟ್ ತಗೋಬೇಕು ಅಂತೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಡ್ತಾನೆ. ಅದು ನಾಳೆ ಸಂಚಿಕೆಯಲ್ಲಿ. ಸೊ ಇವತ್ತಿಂದು ಇಷ್ಟ ಆಯಿತು ಫ್ರೆಂಡ್ಸ್. ನಾಳೆ ಇನ್ನು ಕಾವೇರಿ ಅಗಸ್ತ್ಯಂದು ಏನಂತಾರೆ ಒಬ್ಬರೊಬ್ಬರು ನೋಡೋದು ಅದೆಲ್ಲ ನಾಳೆನೂ ಇದೆ. ಸೊ ಚೆನ್ನಾಗಿದೆ ಒಂಥರ ಓಕೆ. ಬಟ್ ನಮಗೆ ಕಮಂಗಿದೆ, ನನಗೆ ತುಂಬ ಇದಾಗಿದ್ದು. ಯಾಕಂದರೆ ಅಷ್ಟು ಪಾಪ ಅವನು ಕಾವೇರಿಗೋಸ್ಕರ ಅಷ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ತಾನೆ, ಪ್ರಪೋಸ್ ಮಾಡಬೇಕು, ಎಷ್ಟೇ ಆಗಲಿ ಇನ್ನೂ ಕಾವೇರಿಗೆ ನಾನು ಹತ್ತಿರ ಆಗಬೇಕು, ಇನ್ನೂ ಹತ್ತಿರ ಆಗಬೇಕು, ನಾನು ಹತ್ತಿರ ಆಗಬೇಕು ಅಂತ ಬಂದಾಗೆಲ್ಲ ಈ ನನ್ನ ಮಗ ನನಗೆ ಎಲ್ಲಿದ್ದರೂ ಅಡ್ಡ ಕಾಲಲ್ಲಿರ್ತಾನೆ ಅಂತೆಲ್ಲ ಬೈಕೋತಾ ಇರ್ತಾನೆ ಪಾಪ ಅಗಸ್ತ್ಯ. ನನಗೆ ಕಮಂಗಿ ಗೋಳು ನೋಡೋಕ್ಕಾಗ್ತಿಲ್ಲ ಗುರು. ಚೆನ್ನಾಗಿದೆ ಮಾತ್ರ ಸ್ಟೋರಿ ನೋಡಿ. ಥ್ಯಾಂಕ್ ಯು, ಬಾಯ್.